ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸೊಲ್ಲಾಪುರದ ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಸುಮಾರು 1/4 kg ಅಷ್ಟಿದೆ. ಇದು ಹದವಾಗಿ ಹುರ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡೆ ಹದವಾಗಿ ಹುರ್ಕೊಳ್ಳೋಣ. ಅದು ಲೋ ಫ್ಲೇಮಲ್ಲಿ ಹದವಾಗಿ ಹುರ್ಕೊಂಡಿರೋದು. ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ಪ್ಯಾನಿಗೆ ಶೇಂಗಾ ಎಣ್ಣೆ ಹಾಕ್ಕೊಳ್ಳೋಣ. ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಶೇಂಗಾ ಬೀಜಕ್ಕೆ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಗರಿ ಗರಿ ಆಗುವವರೆಗೂ ಹುರ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಚಟ್ನಿ ಪುಡಿ ಮಾಮೂಲಿ ಶೇಂಗಾ ಚಟ್ನಿ ಪುಡಿಗಿಂತ ಒಂದು ಸ್ವಲ್ಪ ವಿಶೇಷವಾಗಿರುತ್ತೆ. ರುಚಿಯಲ್ಲೂ ಚೇಂಜ್ ಇರುತ್ತೆ. ಈಗ ಇದನ್ನು 3 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೊಂಡಿರೋದು. ಎಲ್ಲ ಗರಿ ಗರಿ ಆಗಿದ್ದಾವೆ ಶೇಂಗಾ ಬೀಜ. ಗ್ಯಾಸ್ ಆಫ್ ಮಾಡ್ಕೊಂಡಿರೋದು. ಈಗ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಇದೇ ಬಿಸಿಯಲ್ಲೇ ಹುರ್ಕೊಳ್ಳುತ್ತೆ. ಬೆಳ್ಳುಳ್ಳಿ 4 ಎಸಳು ಹಾಕ್ಕೊಂಡಿರೋದು. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇರೋದು. ಪ್ಯಾನ್ ಬಿಸಿ ಇರೋದ್ರಿಂದನೂ ಖಾರದ ಪುಡಿನೂ ಹುರ್ಕೊಳ್ಳುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿ. ಸುಲಭ ಇದೆ ಈ ಚಟ್ನಿ ಪುಡಿ, ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಆದಷ್ಟು ಶೇಂಗಾ ಎಣ್ಣೆ ಇದ್ದರೆ ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಶೇಂಗಾ ಎಣ್ಣೆ ಇರಲಿಲ್ಲ ಅಂದರೆ ಯಾವ್ದಾರ ಎಣ್ಣೆಯಲ್ಲೂ ನೀವು ಹುರ್ಕೋಬೋದು. ಜಾರಿಗೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಬೆಲ್ಲ. ಇದನ್ನು ತರಿಯಾಗಿ ಆಫ್ ಆನು ಮಿಕ್ಸಿ ಆಫ್ ಆನು ಮಾಡ್ತಾನೆ ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ಪುಡಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿರಬೇಕು. ತರಿಯಾಗಿ ಚಟ್ನಿ ಪುಡಿ ರೆಡಿ ಮಾಡ್ಕೊಂಡಿರೋದು ನೋಡಿ, ಈ ಥರ ಇದೆ. ಇದು ಹಿಂಗೆ ಉಂಡೆ ಮಾಡಿದ್ರೆ ಕೈಯಲ್ಲಿ ಈ ಥರ ನೋಡಿ, ಈ ಥರ ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಮೃದುವಾಗಿರುತ್ತೆ. ಇದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಏರ್ ಟೈಟ್ ಕಂಟೈನರಲ್ಲಿಟ್ಟರೆ 1 ರಿಂದ 1.5 ತಿಂಗಳವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಇದನ್ನು ಪ್ಲೇಟಿಗೆ ತಕ್ಕೊಳ್ಳೋಣ. ರುಚಿಕರವಾದ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.